ನಮ್ಮನೆಯಲ್ಲಿ ನಮ್ಗೆ ಉಪಚಾರನಾ? ಹೋಗ್ಲಿ ಬಿಡೋಣ, ಕರೆಯೋದಕ್ಕೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಮಕ್ಳಾದ್ರೂ ಕರೀತಾ ಇದಾರೆ. ಬೇಗ ಬೇಗ ರೆಸ್ಟ್ ಮಾಡಿ, ನಮಗೆ ತುಂಬಾ ಕೆಲಸ ಇದೆ. ಏನಪ್ಪ ಅಂತ ದೊಡ್ಡ ಗನಂದಾರಿ ಕೆಲಸ? ಹೋದ್ಸಲ ಬಂದು ಪ್ಲಾಂಟ್ ಹಾಕಿದ್ದೆ ನಾನು, ಎಷ್ಟುದ್ದಾಗಿದೆ ಅಂತ ನೋಡ್ಬೇಕು. ಆಮೇಲೆ ಬೆಕ್ಕು ಮರಿ ಹಾಕಿದ್ಯಾ ಅಂತಲೂ ನೋಡ್ಬೇಕು. ಓಹೋ ಸೂರ್ಯ ಬಿಟ್ರೆ ದೊಡ್ಡ ದೊಡ್ಡ ಕಥೆಗಳು ಹೇಳ್ತಾನೆ. ನಡಿ ಒಳಗಡೆ. ರಾಧಿಕಾ ಅಕ್ಕ, ನೀವು ಹೋದ್ಸತಿ ಬಂದಿಲ್ವಲ್ಲ, ನಾನು ಸಾಕ್ಷಿ ತೋರಿಸ್ತೀವಿ, ಬನ್ನಿ. ಅವಳಿಗೆ ಹುಷಾರಿಲ್ಲ, ಅವಳು ಡ್ರೆಸ್ ತಗೊಳ್ಳಿ, ನೀವಿಬ್ರು ಹೋಗಿ ಎಲ್ಲ ನೋಡ್ಕೊಂಡ್ ಬನ್ನಿ. ಓಕೆ ಬಾರೆ. ಅಣ್ಣ, ನಾವೆಲ್ಲರೂ ಜೊತೆಗೆ ಈ ಮನೆಗೆ ಬಂದು ಎಷ್ಟು ವರ್ಷಗಳಾಗೋಯ್ತಲ್ಲ? ಹೌದು ಕಣೋ, ಸಿಟಿಲಿ ಇದ್ದಾಗ ಈ ಮನೆ ಮರ್ತೇ ಬಿಟ್ಟಿದ್ವಿ. ಈಗ ನೋಡಿದ್ರೆ ಇಲ್ಲಿಂದ ಹೋಗಕ್ ಮನ್ಸೇ ಬರ್ತಿಲ್ಲ, ಇಲ್ಲೇ ಇದ್ಬಿಡೋಣ ಅನ್ನಿಸ್ತಾ ಇದೆ. ಸರಿ, ನೀವೆಲ್ಲ ಮಾತಾಡ್ತಾ ಹೀಗೆ ನಿಂತ್ಕೊಳ್ಳಿ, ನಾನು ಒಳಗಡೆ ಹೋಗಿ ರೆಸ್ಟ್ ತಗೋತೀನಿ. ನನ್ನ ಸ್ಕಿನ್ ಟ್ಯಾನ್ ಆಗ್ತಾ ಇದೆ. ಹಾಗ್ನಾಗ್ತಾ ಇದ್ದೀರಾ? ಇದು ಹಳ್ಳಿ ರಾಕಿ, ನಿನ್ಗೆ ಇಷ್ಟ ಬಂದಾಗೆಲ್ಲ ರೆಸ್ಟ್ ತಗೊಳಕ್ ಆಗಲ್ಲ ಇಲ್ಲಿ. ಮತ್ ನಾವ್ ಇಲ್ಲಿಗೆ ಬಂದಿರೋದು ಏನಕ್ಕೆ? ರೆಸ್ಟ್ ತಗೊಳ್ಳೋದಕ್ಕೆ ತಾನೆ? ನಾನು ಮರ್ತೇ ಬಿಟ್ಟಿದ್ದೆ. ಏನಕ್ಕ, ಇವತ್ತಿನ ಪ್ರೋಗ್ರಾಮ್ ಹೇಳಿಲ್ಲ ನಾನು. ಗದ್ದೆನಲ್ಲಿ ನಾಟಿ ಮಾಡ್ಬೇಕು. ನಡೀರಿ ಎಲ್ಲ ಬೇಗ ನಾಟಿನ? ಹಾಗಂದ್ರೆ ಏನಂತ ನನಗೆ ಸರಿಯಾಗಿ ಗೊತ್ತೂ ಇಲ್ಲ. ನೀವು ಬೇಕಾದ್ರೆ ಮಾಡ್ಕೊಡಿ, ನಾನು ಈಗ್ಲೇ ಮನೆಗೆ ಹೋಗ್ತೀನಿ. ತಮಾಷೆ ಮಾಡ್ದೆ ಅಷ್ಟೇ. ನಡಿ ಒಳಗೆ ರೆಸ್ಟ್ ತಗೋ ಅಂತ. ಬನ್ನಿ ಬನ್ನಿ. ಮೊದಲನೇ ಕಿಟ್ಟ ಎಲ್ರೂ ಒಟ್ಟಿಗೆ ಹಳ್ಳಿ ಮನೆಗೆ ಬರ್ತಿರೋದಕ್ಕೆ ಸ್ವಾಗತ ಸುಸ್ವಾಗತ. ಅಂದ್ರೆ ನಾವು ಬರೋದು ನಿನಗೆ ಮೊದ್ಲೇ ಗೊತ್ತಿತ್ತಾ? ಯಾರು ಫೋನ್ ಮಾಡಿಲ್ವಲ್ಲ? ನೀವು ಮಾಡ್ತಿದ್ರೆ ಏನಾಯ್ತು? ಅಮ್ಮವರು ನೀವು ಬರೋದು ಗೊತ್ತಿತ್ತು. ಅಮ್ಮಂಗೆ ನಾವು ಬರೋದು ಗೊತ್ತಿತ್ತಾ? ಹೌದು, ಮತ್ತೆ ಈ ತಯಾರಿ ಎಲ್ಲ ಅವ್ರದೇಯ. ಹಿಂಗೆ ಮಾಡ್ಬೇಕು, ಇಂಥದ್ದೇ ಅಡ್ಗೆ ಮಾಡ್ಬೇಕು ಅಂತ ಎಲ್ಲಾನು ಮಾಡ್ಸವ್ರೆ. ರುಕು, ಅಮ್ಮ ಎಲ್ಲ ಕಾಣಿಸ್ತಾ ಇಲ್ಲ. ಎಷ್ಟ್ ದಿನ ಆಯ್ತು ನಾನು ಅವ್ರನ್ನ ನೋಡಿ. ಪ್ಲೀಸ್ ಅಮ್ಮ ಎಲ್ಲಿದ್ರೆ ಅಂತ ಹೇಳು. ಸೂರ್ಯರೇ, ಒಂದ್ ಕೆಲಸ ಮಾಡೋಣ, ಅಮ್ಮ ಇರೋ ಜಾಗಕ್ಕೆ ನಾವೆಲ್ಲರೂ ಹೋಗೋಣ. ಬನ್ನಿ. ಅಮ್ಮ ಮನೇಲೇ ಇದ್ದಾರಾ? ಅಣ್ಣ, ಇವಳು ಸೈಲೆಂಟ್ ಆಗಿರೋದು ನೋಡಿದ್ರೆ ಅಮ್ಮ ತೋಟದಲ್ಲಿ ಇರ್ಬೇಕು. ಬನ್ನಿ ನೋಡೋಣ. ಅಮ್ಮವರು ಈ ಊರಲ್ಲೇ ಇಲ್ಲ. ಏನ್ ಹೇಳ್ತದ್ಯಾ ರುಕು? ನೆನ್ನೆ ನಾನು ನಿನ್ನ ಹತ್ರ ಮಾತಾಡಿದಾಗ ಅಮ್ಮ ಇಲ್ಲೇ ಇದ್ದಾರೆ ಅಂತ ಹೇಳ್ದೆ. ಸುಳ್ಳು ಹೇಳ್ಬೇಡ, ನಿಜ ಹೇಳು. ಅಮ್ಮ ಎಲ್ಲಿ? ಸೂರ್ಯ, ಅಮ್ಮ ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರ್ತಾರೆ. ಹೇಳ್ಬೇಡ ಅಂತ ಅವಳು ಹೇಳಿರ್ತಾರೆ, ಅದಕ್ಕೆ ಅವಳು ಬಾಯ್ ಬಿಡ್ತಿಲ್ಲ ಅಷ್ಟೇ. ಇಲ್ಲ ಯಜಮಾನ್ರೆ, ಅಮ್ಮವರು ನಿಜವಾಗ್ಲೂ ಈ ಊರ್ನಾಗೆ ಇಲ್ಲ. ಅವ್ರ ತಂಗಿ ಮನೆಗೆ ಹೋಗೋವ್ರೆ. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಳಕಾಲುದ್ದ ನೀರು ಅಂತಾರಲ್ಲ, ಹಾಗಾಯ್ತು. ನಮಗೆ ಕ್ಷಮೆನೇ ಇಲ್ಲ. ರುಕು, ಅಮ್ಮ ಏನಾದ್ರೂ? ನೀವೆಲ್ರೂ ನಗ್ನಗ್ತಾ ಈ ಮನೆಯಲ್ಲೇ ಒಟ್ಟಿಗೆ ಇರ್ಬೇಕಂತೆ. ಅದೇ ಅಮ್ಮವ್ರ ಆಸೆ. ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಾ? ನಡೀರಿ, ಚಿಕ್ಕಮ್ಮನ ಮನೆಗೆ ಹೋಗೋಣ. ನಾವೆಲ್ಲರೂ ಒಟ್ಟಿಗೆ ಇರ್ಬೇಕಂದ್ರೆ ಅಮ್ಮನ ನಮ್ಮ ಜೊತೆನೇ ಇರ್ಬೇಕಲ್ವಾ? ನಡೀರಿ. ಯಜಮಾನ್ರೆ, ನೀವ್ಯಾರು ಅಲ್ಲಿ ಹೋಗಂಗಿಲ್ಲ. ನೀವೇನಾರ ಅಲ್ಲಿಗೆ ಹೋದ್ರೆ ಅಮ್ಮವ್ರು ಅಲ್ಲಿಂದನೂ ಹೊಂಟೋಯ್ತಾರೆ. ನೀವೆಲ್ರೂ ಇಲ್ಲೇ ಇರ್ಬೇಕಂತೆ. ಹಳ್ಳಿಯಾಗೆ ಜಾತ್ರೆ ಐತೆ, ಅದನ್ನ ಮುಗಿಸ್ಕೊಂಡೇ ಹೋಗ್ಬೇಕಂತೆ. ಎಷ್ಟು ವರ್ಷ ಆದ್ಮೇಲೆ ಊರಿಗೆ ಬಂದಿದೀವಿ, ಜಾತ್ರೆ ಮುಗಿಸ್ಕೊಂಡೇ ಹೋಗೋಣ. ಸರಿ ಹಂಗಾರೆ, ನೀವೆಲ್ಲರೂ ಕೈಕಾಲು ಮುಖ ತೊಳ್ಕೊ ಬನ್ನಿ, ನಾನು ಉಣ್ಣಕ್ ರೆಡಿ ಮಾಡ್ತೀನಿ. ಅಕ್ಕ, ಇನ್ನು ಈ ಮನೇಲಿ ಎಷ್ಟು ದಿನ ಇರಬೇಕು? ಅಮ್ಮ ಬರೋ ತನಕ. ಜಾತ್ರೆ ಇದೆಯಲ್ಲ, ಅದನ್ನ ಮುಗಿಸ್ಕೊಂಡು ಹೋಗೋಣ. ಜಾತ್ರೆ ಆಗೋವರ್ಗು ನನ್ನಿಂದ ಆಗಲ್ಲ ಅಕ್ಕ. 3 ದಿನ ನಮ್ ಜಂಜಾಟ ಎಲ್ಲ ಮರೆತು ಆರಾಮಾಗಿರ್ಬೋದಲ್ವಾ? ಆರಾಮಾಗ? ಅದು ಈ ಮನೆಲ್ಲ? ಯಾಕಮ್ಮ, ಯಾಕೆ ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತೀಯ ನೀನು? ಏನಾಗಿದೆ ಇಲ್ಲಿರೋದಕ್ಕೆ? ಸ್ವರ್ಗದಾಗಿದೆ ಈ ಮನೆ. ಸ್ವರ್ಗ? ನನ್ಗೇನ್ ಹಾಗ ಅನಿಸ್ತಾ ಇಲ್ಲ. ಈ ಮನೆ ಎಲ್ಲ ನೋಡ್ತಾ ಇದ್ರೆ 2 ರೂಮ್ ಇದೆ ಅಂತ ಅನಿಸ್ತಾ ಇದೆ. ಹ್ಞೂ ಚಿಕ್ಕಮ್ಮ, ಈ ಮನೇಲಿ ಇರೋದೇ 2 ರೂಮು. ಒಂದ್ರಲ್ಲಿ ಅಪ್ಪ ಅಮ್ಮ ಮಲ್ಕೋತಾರೆ, ಇನ್ನೊಂದ್ರಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಮಲ್ಕೋತಾರೆ. ನಾವೆಲ್ಲ ಹೊರಗಡೆ ಮಲ್ಕೊಳ್ಳೋಣ. ಏನು, ಇವರೆಲ್ಲ ಒಳಗಡೆ ಮಲ್ಕೊಂಡು ನಾನ್ ಹೊರಗೆ ಮಲಗ್ಬೇಕಾ? ಅದ್ರಲ್ಲಿ ಏನಿದೆ? ವೇದಿಕಾ, ಸುಮ್ಮನೆ
ರಾಕಿ, ನಾವು ಮಕ್ಕಳು ಹೊರಗಡೆ ಮಲ್ತೀವಿ, ನೀನು ಒಳಗೆ ಮಲ್ಕೋ. ನೀನು ಹೋಗ ರೂಮ್ಗೆ. ಸರಿ ಸೂರ್ಯರೇ, ಬನ್ನಿ ಮಕ್ಕಳೇ ನೋಡ್ಕೋಣ. ಅಕ್ಕ, ಹಾ, ಏನ್ ಮಾಡ್ತಾ ಇದ್ದೀರಾ? ಬಟ್ಟೆ ಎಲ್ಲ ತೆಗ್ದಿರ್ತಾ ಇದ್ದೀನಿ. ಹಾ, ಅತ್ತೆ ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದ್ ವೇಸ್ಟ್ ಆಗೋಯ್ತು. ಅಲ್ಲ, ಅತ್ತೆ ಇಲ್ಲಿ ಇಲ್ವೇ ಅಲ್ಲಕ್ಕ? ನಾನು ಹೇಳದ್ನಲ್ವ ರಾಕಿ, ಅತ್ತೆ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಅವ್ರು ಯಾರ ಮಾತು ಕೇಳಲ್ಲ. ಇವ್ರುಗಳ ಹುಚ್ಚಾಟಕ್ಕೆ ನಾನಿಲ್ಲಿ 3 ದಿನ ಕೊಳಿಬೇಕು. ಅಲ್ಲಕ್ಕ, ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಬೇಕು ಅಂತಾರಲ್ಲ, ಇಲ್ದೇ ಇರೋ ಒಗ್ಗಟ್ಟನ್ನ ಹೇಗಕ್ಕ ಪ್ರದರ್ಶನ ಮಾಡೋದು? ನನ್ಗೆ ಆರ್ತಿ ಅಕ್ಕ ನೋಡ್ತಾ ಇದ್ರೆ ಮೈಯೆಲ್ಲ ಉರ್ದು ಹೋಗ್ತಾ ಇದೆ. ಅಕ್ಕ, ಇತ್ತೀಚೆಗೆ ನನ್ಗೊಂದು ಅನುಮಾನ ಶುರುವಾಗಿದೆ. ಏನೇ? ವೇದಿಕಾ ಯಾವಾಗ್ಲೂ ಅವ್ರ ಹಿಂದೆನೆ ಓಡಾಡ್ತಾ ಇರ್ತಾಳಲ್ಲ, ವೇದಿಕಾನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಆರ್ತಿ? ನಿಮ್ಮಿಬ್ರಿಗೂ ಮಾಡಕ್ ಬೇರೆ ಕೆಲಸ ಇಲ್ವಾ? ನಿನಗೆ ಬುದ್ಧಿನೇ ಬರಲ್ವಾ? ಈಗಾಗಿರೋ ಗಂಡಾಂತರದಿಂದ ನಾವಿನ್ನೂ ಪಾರಾಗಿಲ್ಲ. ಅಮ್ಮ ಇನ್ನೂ ನಮಗೆ ಸಿಕ್ಕಿಲ್ಲ. ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿ ಇದ್ದಾರೆ ಅಂದ್ರೂ ಕೂಡ ಅವ್ರ ಮುಖ ನಾವು ನೋಡಿಲ್ಲ. ಅಮ್ಮ ಮನೆಗೆ ಬರಲೇಬಾರ್ದು ಅಂತ ಯೋಚನೆ ಮಾಡ್ತಿದ್ದೀರಾ? ಇಂಥ ಆಲೋಚನೆ ಎಲ್ಲ ಬಿಟ್ಟು ಮರ್ಯಾದೆಯಿಂದ ಬದುಕೋದ್ ಕಲೀರಿ. ನಾವಿಲ್ಲಿ ಅಮ್ಮನ ಎದುರುಗಡೆ ಒಗ್ಗಟ್ಟು ಪ್ರದರ್ಶನ ಮಾಡಕ್ ಬಂದಿಲ್ಲ, ಒಗ್ಗಟ್ಟಾಗಿರ್ಬೇಕು ಅಂತಾನೆ ಬಂದಿರೋದು. ಒಗ್ಗಟ್ಟಾಗಿದ್ರೆ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ. ಅಮ್ಮ ಇರ್ಲಿ ಬಿಡ್ಲಿ, ನಾವು ಹಾಗೆ ಇರ್ಬೇಕು. ಹಾಗೆ ಅಂದ್ರೆ ನಿಮ್ ಹಾಗಲ್ಲ, ನಮ್ ಹಾಗೆ. ಅರ್ಥ ಆಯ್ತು ತಾನೆ? ಅವಳು ಸರಿ ಇಲ್ಲ, ಇವಳು ಸರಿ ಇಲ್ಲ ಅಂತ ಮಾತಾಡ್ತಾ ಕೂತಿದ್ದೀರಲ್ಲ, ಮೊದಲು ನೀವು ಸರಿ ಇದ್ದೀರಾ ಅಂತ ನೋಡ್ಕೊಳ್ಳಿ. ಏನಾದ್ರೂ ಆರ್ತಿ ಬಗ್ಗೆ ಅದು ಇದು ಪ್ಲಾನ್ ಮಾಡಿದ್ರೆ ನಾನು ಮನುಷ್ಯನಾಗಿರಲ್ಲ, ಮೃಗ ಆಗ್ಬೇಕಾಗುತ್ತೆ. ರಾಕಿ, ಇತ್ತೀಚೆಗೆ ನೀನು ನಮ್ಮ ಮನೆಗೆ ಬಂದಿದ್ಯಾ, ಹೆಚ್ಚಿಗೆ ತಲೆ ಉಪಯೋಗಿಸ್ಬೇಡ. ಇಲ್ಲದೆ ಇರೋರನ್ನ ಯೋಚನೆ ಮಾಡೋದು, ಇನ್ನೊಬ್ರು ತಲೆ ಕೆಡ್ಸೋದು, ಇವೆಲ್ಲ ಬಿಟ್ಬಿಡು. ಇನ್ನೊಂದು ಸಾರಿ ನಿಮ್ಮಿಬ್ಬರನ್ನ ಈ ರೀತಿ ನೋಡಿದ್ರೆ ನಾನು ಸುಮ್ಮನಿರಲ್ಲ. ಇದೇ ಲಾಸ್ಟ್ ವಾರ್ನಿಂಗ್, ನೆನ್ಪಿರ್ಲಿ. ವೇದಿಕಾ, ಇಲ್ಲಿಯೇ ಓಡಾಡ್ತಾ ಇದೆಯಾ? ನಿನಗೆ ಜ್ವರ ಬಂದಿದೆ ತಾನೆ? ಮೊದಲು ಹೋಗಿ ರೆಸ್ಟ್ ತಗೋ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಜ್ವರ ಜಾಸ್ತಿ ಆದ್ರೆ? ಏನು ಆಗಲ್ಲ ಚಿಕ್ಕಮ್ಮ, ಇನ್ ಜ್ವರ ಜಾಸ್ತಿ ಆಗಲ್ಲ. ಅಂತೂ ಅವನ ಕೈಯಿಂದ ತಪ್ಪಿಸ್ಕೊಂಡಲ್ಲ, ಅದು ಸಾಕು ನನ್ಗೆ. ಈಗ ಸಮಾಧಾನನಾ? ಓ ಎಸ್. ತುಂಬ ಥ್ಯಾಂಕ್ಸ್ ಚಿಕ್ಕಮ್ಮ. ನಾನು ಇಷ್ಟೇ ಹೆದ್ರು ಬಿಟ್ಟಿದ್ದೆ ಗೊತ್ತಾ? ಅವನ್ನ ಬಂದು ನಮ್ಮ ಮನೆಯವ್ರಿಗೆಲ್ಲ ಏನು ಹೇಳ್ಬಿಡ್ತಾನೋ ಅನಿಸ್ತಿತ್ತು. ಆದರೆ ಇಲ್ಲಿಗೆ ಬಂದಲ್ಲ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಚಿಕ್ಕಮ್ಮ? ಹಾಗಂತ ಜೀವನ ಪೂರ್ತಿ ಇಲ್ಲೇ ಇರೋದಕ್ಕಾಗತ್ತೆ ವೇದಿಕಾ? ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. 2 ದಿನ ನೀನು ತಪ್ಪಿಸ್ಕೊಂಡೆ, ಆದರೆ 3ನೇ ದಿನ ನೀನು ಮನೆಗೆ ಹೋಗಲೇಬೇಕು, ಪರಿಸ್ಥಿತಿನ ಎದುರಿಸಲೇಬೇಕು. ಹೆದರಿಸ್ತಿದ್ದೀರಾ ಚಿಕ್ಕಮ್ಮ? ಖಂಡಿತ ಇಲ್ಲ ವೇದಿಕಾ. ವಾಸ್ತವ ಏನಂತ ನಾನು ನಿನಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಈ ಸುಖ, ಶಾಂತಿ, ನೆಮ್ಮದಿ ಇವೆಲ್ಲ ಯಾವುದು ಶಾಶ್ವತ ಅಲ್ಲ, ಎಲ್ಲ ತಾತ್ಕಾಲಿಕ. ಈ ನೀರಿನ ಮೇಲೆ ಗುಳ್ಳೆ ಇರುತ್ತೆ ನೋಡು, ಆ ರೀತಿ ನೆನಪಿರ್ಲಿ. ಹಾಗಾದ್ರೆ ನಾನೇನ್ ಮಾಡ್ಲಿ? ನೀನೇನು ಮಾಡಲಿ ಅಂತ ನೀನು ನನ್ನ ಹತ್ರ ಕೇಳಿದ್ರೆ? ಅವತ್ತೇ ನಾನು ನಿನಗೆ ಹೇಳ್ದೆ ತಾನೆ, ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು ಅಂತ. ಆದರೆ ನೀನೇನು ಹೇಳ್ದೆ? ಬೇಡ, ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೊಳ್ತೀನಿ ಅಂತ ಹೇಳ್ದೆ. ಈಗ ಏನು ಮಾಡಲಿ ಅಂತ ನೀನು ನನ್ನ ಹತ್ರ ಕೇಳಿದ್ರೆ ನಾನೇನೇ ಮಾಡಲಿ? ನನಗ್ ದಿಕ್ಕೇ ತೋಚ್ತಿಲ್ಲ. ಯೋಚನೆ ಮಾಡೋ ಶಕ್ತಿನೂ ಕಳ್ಕೊಂಡ್ಬಿಟ್ಟಿದೀನಿ. ಚಿಕ್ಕಮ್ಮ, ನೀವೇನಾದ್ರು ಸೊಲ್ಯೂಷನ್ ಹುಡ್ಕೋಬೇಕು. ನಾನೇನೇ ಮಾಡೋಕ್ಕಾಗತ್ತೆ? ಅವತ್ತು ನಾನು ಅವನ್ನ ಕರ್ಸು, ಅವನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರೆ ನೀನು ಅದಕ್ಕೂ ಒಪ್ಕೊಳ್ಳಿಲ್ಲ. ಈಗ ಏನು ಮಾಡಿ ಚಿಕ್ಕಮ್ಮ ಅಂತೇಳಿ ಕೇಳಿದ್ರೆ? ನೀವೇ ಹೀಗಂದ್ರೆ ನಾನೇನ್ ಮಾಡ್ಲಿ ಚಿಕ್ಕಮ್ಮ? ಪ್ಲೀಸ್ ನನ್ನ ಕೈ ಬಿಡಬೇಡಿ, ಏನಾದ್ರೂ ಮಾಡಿ. ನೋಡು ವೇದಿಕಾ, ಈ ವಿಷಯನ ತಲೆ ಮರೆಸ್ಕೊಂಡು ಮುಚ್ಚಿಡ್ಕೊಂಡು ಓಡಾಡಕ್ಕಾಗಲ್ಲ. ಇದೇನೇ ಇದ್ರೂ ನೇರವಾಗಿ ಡಿಸೈಡ್ ಆಗಬೇಕು. 2 ದಿನ ಅವ್ನ ಕಾಟ ಇಲ್ಲದೆ ನೀನು ಆರಾಮಾಗಿರ್ತೀಯ ಕಣೆ, ಆದರೆ ಮತ್ತೆ ಮನೆಗೆ ವಾಪಸ್ ಹೋದ್ಮೇಲೆ ಅವ್ನ ಕಾಟ ಶುರು ಆಗೇ ಆಗುತ್ತೆ.
ಅದಕ್ಕೆ ಈ ವಿಷಯನ ಸೂರ್ಯ ಅವ್ರ ಹತ್ರ ಹೇಳ್ಬಿಡು. ಅವರೇ ಇದನ್ನೆಲ್ಲ ಸಾಲ್ವ್ ಮಾಡ್ತಾರೆ. ಚಿಕ್ಕಮ್ಮ ಹಾಗೇನಾದ್ರು ಮಾಡ್ಬಿಟ್ಟಿರಾ? ಚಿಕ್ಕಪ್ಪಂಗೆ ಗೊತ್ತಾದ್ರೆ ನನ್ನ ಕತೆ ಮುಗೀತು. ಹಾಗೆ ಅನ್ಕೊಂಡಿರೋದು ನಿನ್ ತಪ್ಪು ಕಣೆ. ನೋಡು, ಸೂರ್ಯ ಅವರಿಗೆ ವಿಷಯ ಗೊತ್ತಾದ್ರೆ ಒಂದ್ ಮಾತು ಬೈತಾರೆ. ಆದ್ರೆ ನೀನ್ ಈ ರೀತಿ ಪ್ರತಿದಿನ ಹೆದರು ತಪ್ಪತ್ತಲ್ವಾ ವೇದಿಕಾ? ನೋಡು, ಸೂರ್ಯ ಅವರಿಗೆ ಈಗಾಗಲೇ ಅನುಮಾನ ಬಂದಿರೋ ಹಾಗಿದೆ. ಅದಕ್ಕೆ ನೀನ್ ಈ ವಿಷಯನ ಅವ್ರ ಹತ್ರ ಹೇಳೋದು ಒಳ್ಳೇದು. ನೀನ್ ಹೇಳ್ತೀವ ಅಥವಾ ನಾನೇ ಹೇಳೋ? ಬೇಡ ಚಿಕ್ಕಮ್ಮ, ಹಾಗೇನಾರು ಆದ್ರೆ ನನ್ ಖಂಡಿತ ಉಳಿಯಲ್ಲ. ಏನ್ ನಡೀತಿದೆ ಇಲ್ಲಿ? ನೀನ್ ಯಾಕೆ ಇವಳು ಕೈ ಮುಗಿತಿದ್ಯಾ? ಏನು ಇಲ್ಲ ಅಮ್ಮ, ಅದು ಅದು ಸುಮ್ನೆ ಇವಳು ಕೈ ಮುಗಿಯೋದಕ್ಕೆ ನಿಂಗೆ ಹುಚ್ಚೇನಾದ್ರೂ ಹಿಡ್ದಿದ್ಯಾ? ಆರ್ತಿ, ಇನ್ನು ಏನೇನ್ ಮಾಡ್ಬೇಕು ಅಂತಿದ್ಯಮ್ಮ? ಅವಳು ಓದ್ ಹಾಳು ಮಾಡ್ದೆ, ಈಗ ಕೈ ಮುಗಿತಿದ್ದಾಳೆ, ಕಾಲ್ಗೂ ಬೀಳಿಸ್ಕೋಬೇಕು ಅಂತಿದ್ಯಾ? ಅಮ್ಮ, ನೀನ್ ಯಾಕೆ ಏನೇನೋ ಅನ್ಕೋತಿದ್ಯಾ? ನೀನ್ ಎಕ್ಸಾಮ್ ಕಟ್ಟು, ನಾನ್ ನಿಂಗೆ ಏನ್ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಅಂತಿದ್ರು. ಅದಕ್ಕೆ ಏನು ಇವಳು ನಿಂಗೆ ಎಕ್ಸಾಮ್ ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತಾಳಂತ? ಯಾಕೆ ನಿನ್ ಪಾಲ್ಗೆ ನಾನು ನಿಮ್ಮಪ್ಪ ಸತ್ತೋಗ್ಬಿಟ್ಟಿದೀವಾ? ಅಕ್ಕ ಏನು? ನೀನ್ ಮಾತಾಡ್ಬೇಡ ವೇದಿಕಾ. ಇನ್ ಮುಂದೆ ನೀನ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಡಿಸೈಡ್ ಮಾಡ್ಬೇಕಾಗಿರೋದು ನಾನು. ಇನ್ ಮುಂದೆ ನನಗೆ ಗೊತ್ತಿಲ್ಲದೆ ನೀನ್ ಏನು ಮಾಡೋ ಹಾಗಿಲ್ಲ. ಮಾಡೋ ಅವಮಾನನೆಲ್ಲ ಮಾಡಿದಾಯ್ತು, ಅದನ್ನ ನಾನು ಸಹಿಸ್ಕೊಂಡಿದ್ದು ಆಯ್ತು. ನೋಡ, ಬುದ್ಧಿ ಕಲ್ಸೋದಾದ್ರೆ ಮೊದ್ಲು ಅವ್ರ ಮಕ್ಳು ಕಲ್ಸ್ಲಿ. ಇದನ್ನ ಹೇಳ್ಕೊಡಿ ಅಂತ ಅವಳ ಮಕ್ಳೇ ಬೇರೆಯವ್ರಿಗೆ ಪೀಡಿಸ್ತಾ ಇರ್ತಾರೆ. ಅಂಥವಳು ನಿನಗ್ ಪಾಠ ಹೇಳ್ಕೊಡ್ತಾಳಂತ. ಇಷ್ಟಕ್ಕೆ ನಮಗ್ ನೆಮ್ಮದಿಯಾಗಿ ಬಿಟ್ರೆ ಸಾಕು. ಇಲ್ಲ ಅಂದ್ರೆ ನಾನು ಯಾವ್ದಾದ್ರು ಹಾಳ್ಬಾವಿ ನೋಡ್ಕೋಬೇಕಾಗತ್ತೆ. ಅಕ್ಕ ಏನ್ ಮಾತು ಅಂತ ಆಡ್ತೀರಾ? ಸಾಕಮ್ಮ ಮಹಾತಾಯಿ, ಯಾಕೆ ನನ್ನ ಮಗಳಿಗೆ ಹಿಂಗ್ ಗಂಟು ಬಿದ್ದಿದ್ಯಾ? ಅವಳು ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ ನಿನ್ಗೆ? ನೀನು ಅಷ್ಟೇ ಕಣೆ. ಇನ್ ಮುಂದೆ ಚಿಕ್ಕಮ್ಮ ಅಂತ ಇವಳು ಹಿಂದೆ ಮುಂದೆ ಸುತ್ತೋದ್ ನೋಡ್ದೆ ಅಂದ್ರೆ ಕಾಲ್ ಮುರ್ದಾಕ್ಬಿಡ್ತೀನಿ ಅಷ್ಟೇ. ಹೋಗೆ ಒಳಗಡೆ. ಹೋಗೆ. ಇಷ್ಟಕ್ಕೆ ನಮಗ್ ನೆಮ್ಮದಿಯಾಗಿ ಬಿಟ್ರೆ ಸಾಕು. ಇಲ್ಲ ಅಂದ್ರೆ ನಾನು ಯಾವ್ದಾದ್ರು ಹಾಳ್ಬಾವಿ ನೋಡ್ಕೋಬೇಕಾಗತ್ತೆ. ಇನ್ ಮುಂದೆ ಚಿಕ್ಕಮ್ಮ ಅಂತ ಇವಳು ಹಿಂದೆ ಮುಂದೆ ಸುತ್ತೋದ್ ನೋಡ್ದೆ ಅಂದ್ರೆ ಕಾಲ್ ಮುರ್ದಾಕ್ಬಿಡ್ತೀನಿ ಅಷ್ಟೇ. ಆರ್ತಿಯವರೇ, ಈ ಮನೆ ನೋಡ್ತಿದ್ರೆ ನಿಮ್ಗೆ ಏನ್ ನೆನಪಾಗತ್ತೆ ಹೇಳಿ?
ಸೂರ್ಯ ಅವರೇ, ಈ ಮನೇಲಿ ನೆನ್ಪಿನ ಭಂಡಾರನೇ ಇದೆ. ಯಾವುದು ಅಂತ ಹೇಳಿ? ಅದೇ ಗೋಡೆ, ಅದೇ ನೆಲ, ಅದೇ ತೋಟ, ಅದೇ ಕಂಬಗಳು, ಎಲ್ಲ ಹೇಗಿದೆಯೋ ಹಾಗೆ ಇದೆ. ಆರ್ತಿ ಅವರೇ, ನಾವಿಲ್ಲಿಗೆ ಬಂದು ಎಷ್ಟು ವರ್ಷಗಳಾಯ್ತು, ಆದ್ರೂ ಒಂಚೂರು ಚೇಂಜ್ ಆಗ್ಲಿಲ್ಲ ಅಲ್ಲ? ನನ್ಗೆ ಎಲ್ಲ ಈಗ ನಡೆದಾಗಿದೆ. ಸೂರ್ಯ ಅವರೇ, ಯಾರಾದ್ರೂ ಸ್ವರ್ಗ ಇಲ್ಲಿ ಅಂತ ಕೇಳಿದ್ರೆ ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಬಿಡೋಣ. ಆಗ ಅವರೇ ಹೇಳ್ತಾರೆ ಸ್ವರ್ಗ ಅಂದ್ರೆ ಇದೆ ಅಂತ. ನಿಜ, ಇದ್ ಸ್ವರ್ಗನೇ ಆರ್ತಿ ಅವರೇ. ಆದ್ರೆ ಹೋದ್ಸತಿ ನಾವ್ ಇಲ್ಲಿಗೆ ಬಂದಾಗ ಹೇಗಿತ್ತು ನೆನ್ಪು ಮಾಡ್ಕೊಳ್ಳಿ. ಎಲ್ಲ ನನ್ನ ಕಣ್ಣಿಗೆ ಕಟ್ಟಾಗೆ ಇದೆ. ಹೇಗಿರುತ್ತೆ? ಹೀಗೆ ಇತ್ತಲ್ವಾ? Some items are missing. ಸೂರ್ಯ ಅವರೇ, ಅವತ್ತು ಮಳೆ ಬರ್ತಾ ಇತ್ತು, ಸುಂದರವಾದ ಮಳೆ. ಅಂತ ರೊಮ್ಯಾಂಟಿಕ್ ಮಳೆನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಆದ್ರೆ ಇವತ್ತು ಆ ಮಳೆನೇ ಇಲ್ಲ. ಆ ಮಳೆ ಅಷ್ಟೊಂದು ಸುಂದರವಾಗಿ ಕಾಣಿಸಕ್ಕೆ ಏನ್ ಕಾರಣ ಹೇಳಿ? ನೀವ ಮಳೆಯಲ್ಲಿ ನೆನೀತಿದ್ರಿ, ಅದಕ್ಕೆ. ಅಲ್ಲ, ಮತ್ತಿನ್ನೇನು? ಗೆಸ್ ಮಾಡಿ ನೋಡೋಣ. ನಾವಿಬ್ರು ಪ್ರೀತಿಯ ಹೊಳೆಯಲ್ಲಿ ತೇಲಾಡ್ತಿದ್ವಿ. ಹಾಗಾದ್ರೆ ಇವತ್ ಪ್ರೀತಿ ಇಲ್ವಾ? ನಾನ್ ಹೇಳಿದಲ್ಲ, ಮತ್ತಿನ್ನೇನು? ಪ್ರೀತಿ ಅಮ್ಲಲ್ಲಿ ತೇಲ್ತಾ ಇದ್ವಿ. ಪ್ರೀತಿ ಆಮ್ಲು? ಬಾಂಗ್. ಓ ಮೈ ಗುಡ್ನೆಸ್, ಬಾಂಗನ್ ಹೇಗ್ ಮರೆಯೋದಕ್ಕಾಗುತ್ತೆ? ಕರೆಕ್ಟ್. ಆರ್ತಿ ಅವರೇ, ಇಲ್ಲಿ ಬಾಂಗ್ ಎಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. 2 ನಿಮಿಷ ಬಂದೇ ಇರಿ. ಸೂರ್ಯ ಅವರೇ, ಈಗ ಯಾಕೆ ಬಾಂಗ್? ಬಾಂಗ್ ಕುಡಿದ್ರೆ ಮತ್ತೆ ಮಳೆ ಬರುತ್ತೇನೋ ಅಂತ. ಮಳೆ ಆಗ್ಬೇಕು? ಯಾಕೆ ಬೇಡ್ವಾ? ನಿಜವಾಗ್ಲೂ ಬೇಡ. ನನಗೆ ನೀವೇ ಬಾಂಗ್, ನಿಮಗೆ ನಾನೇ ಬಾಂಗ್. ಸೂರ್ಯ ಅವರೇ, ನಾವಿಲ್ಲಿ ಮೊದಲು ಏನಕ್ಕೆ ಬಂದಿದ್ದೀವಿ ಅನ್ನೋದನ್ನ ಯೋಚನೆ ಮಾಡಿ. ಅಮ್ಮ ಇಲ್ಲಿಂದ ಹುಡುಕ್ಬೇಕು ಫಸ್ಟ್. ಆರ್ತಿ ಅವರೇ, ಎಲ್ಲೋ ಹೋಗಿದ್ದೆ, ಮತ್ತೆ ವಾಪಸ್ ಎಲ್ಲಿಗೋ ಕರ್ಕೊಂಬಂದ್ಬಿಟ್ರಿ. ಈಗ ಅಮ್ಮ ಎಲ್ಲಿ ಅಂತ ಎಲ್ಲಿ ಹುಡುಕ್ಲಿ? ಅವ್ರು ಚಿಕ್ಕಮ್ಮನ ಮನೆಗೆ ಹೋಗಿದಾರೆ ಅಂತ ಗೊತ್ತಿಲ್ವಾ? ಅದೇ ನೀವು ನಂಬ್ತೀರಾ? ನನ್ಗೆ ಯಾಕೋ ಅಮ್ಮ ಇಲ್ಲೇ ಇದ್ದು ನಮ್ಮನ್ನೆಲ್ಲ ಗಮನಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನಾವು ನಿಜವಾಗ್ಲೂ ಒಂದಾಗಿದೀವೋ ಒಗ್ಗಟ್ಟಾಗಿದೀವೋ ಅಂತ ನೋಡಕ್ಕೆ ಟೆಸ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ನಾವು ಹುಷಾರಾಗಿರ್ಬೇಕು ಆರ್ತಿ ಅವರೇ. ನಾವ್ಯಾರು ಯಾವುದೇ ರೀತಿ ಜಗಳ ಆಡಬಾರ್ದು. ಅಮ್ಮ ನೋಡ್ತಾ ಇದಾರೆ ಅನ್ನೋ ಕಾರಣಕ್ಕೆ ಮಾತ್ರ ನಾವು ಹುಷಾರಾಗಿರ್ಬಾರ್ದು ಸೂರ್ಯ ಅವರೇ. ಮನಸ್ಫೂರ್ತಿಯಾಗಿ ನಾವೆಲ್ಲರೂ ಸಂತೋಷವಾಗಿ ಒಗ್ಗಟ್ಟಲ್ಲಿದ್ದೀವಿ ಅಂತ ತೋರಿಸ್ಬೇಕು. ಆಗ ಮಾತ್ರ ಅಮ್ಮ ಬಂದು ನಮ್ಮನ್ನ ಮಾತಾಡಿಸ್ತಾರೆ.